ಇದೀಗ ಜಮಿಯತುಲ್ ಫಲಾಹ್ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವ ಶೇಖುಂಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಯುನೈಟೆಡ್ ಇನ್ಶೂರೆನ್ಸ್ ನ ನಿವೃತ್ತ ಅಧಿಕಾರಿಗಳು ಕೂಡ ಅವರು ಶುಭವನ್ನು ಹಾರೈಸುತ್ತಾರೆ. ಆ ಬಳಿಕ ಶಾಹುಲ್ ಹಮೀದ್ ಹಾಜಿ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನ್ನ ಆಡ್ಲಿಕ್ಕಿದ್ದಾರೆ. ಆ ಬಳಿಕ ಸಭಾ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತೇವೆ. ಇದೀಗ ಶೇಖುಂಜಿ ಅವರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗಣ್ಯರೇ, ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ ಹಾಗೂ ನಮಸ್ಕಾರಗಳು. ಇಂದಿನ ನಮ್ಮ ಬದರಿಯಾ ಜುಮಾ ಮಸ್ಜಿದ್ ಫುಲಾಬೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ಗಣ್ಯರು, ಪಂಡಿತರುಗಳು, ಮೌಲ್ವಿಗಳು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ನಮ್ಮ ದೇಶದ ಬಗ್ಗೆ, ನಮ್ಮ ಒಗ್ಗಟ್ಟಿನ ಬಗ್ಗೆ ನಾವು ಯಾವ ಥರ ಇರಬೇಕು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಪಾರ್ಸಿಗಳು ಅಥವಾ ಬೌದ್ಧರು, ಜೈನರು ಯಾವುದೇ ರೀತಿಯ ಭೇದವಾಗಿಲ್ಲದ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಒಳ್ಳೆಯ ಸಂದೇಶವನ್ನು ಸಾರಿದ್ದಾರೆ. ನಾವು ಕೂಡ ಹಾಗೆ ಬೆಳೆದು ಬಂದಂಥ ಒಂದು ಶೈಲಿ, ಜೀವನ ಶೈಲಿ ನಮ್ಮದು ಕೂಡ ಅದೇ ಥರ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಫ್ರೆಂಡ್ಸ್ ಇದ್ದಾರೆ. ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ನಾವು 51 ವರ್ಷಗಳಿಂದ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ನಾವೆಲ್ಲ ಒಟ್ಟಿಗೆ ಆವತ್ತು ನಾವು ಯಾವ ಥರ ಇದ್ದೇವೋ ಅದೇ ರೀತಿಯಲ್ಲಿ ಈಗ ಕೂಡ ಬದುಕ್ತಾ ಇದ್ದೇವೆ. ಅದು ಹಿಂದೂಗಳಾಗಲಿ, ಕ್ರಿಶ್ಚಿಯನ್ರಾಗಲಿ ಅಥವಾ ಇತರ ಧರ್ಮದವರಾಗಲಿ, ಇದು ನಮ್ಮ ಜೀವನ ಶೈಲಿ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮೇಂದ್ರ ಸರ್ ಹೇಳಿದಾಗ ಈ ಸಂದೇಶ ಏನಿದೆ, ನಾವು ಇವತ್ತಿನ ಕಾರ್ಯಕ್ರಮದ್ದು ಇಡೀ ದೇಶಕ್ಕೆ ತಲುಪುವಂಥದ್ದು. ಅಂದರೆ ಭಿನ್ನಾಭಿಪ್ರಾಯಗಳು, ಭಿನ್ನ ಮತಗಳು ಇಂಥದೆಲ್ಲ ಜರಗದೆ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆ ಬದುಕುವಂತಹ ಬದುಕೇ ಒಂದು ಸುಂದರವಾದ ಬದುಕು. ನಮ್ಮಲ್ಲಿ ನಾವು ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿ ಸಾಯುವಂಥವ್ರು ನಾವು ಯಾರು ಇಲ್ಲಿ ಬದುಕಲಿಕ್ಕೆ ಸಾಧ್ಯವೇ? ನಾವಿಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ದಿವಸ ನಾವು ಈ ಹಲವಕವನ್ನು ತ್ಯಜಿಸಬೇಕಾಗ್ತದೆ. ಆದ್ದರಿಂದ ಈ ಮಧ್ಯೆಯಲ್ಲಿ ನಮ್ಮ ಜೀವನ ಮತ್ತು ನಮ್ಮ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರುವಂಥ ಜೀವನ ಎಂಬ ಏನಿದೆ ಅದನ್ನು ಅರ್ಥವತ್ತಾಗಿ ನಾವು ನಿರ್ವಹಿಸಬೇಕು. ಅದರ ಜೊತೆಗೆ ಸಹಬಾಳ್ವೆಯನ್ನು ನಡೆಸಿ ಎಲ್ಲರೂ ಸುಖ ಸಂತೋಷ ಸಮೃದ್ಧಿಯಿಂದ ಬದುಕಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸುಂದರವಾದ ಮಸೀದಿ, ಇದಕ್ಕೆ ಇದರ ಸಕ್ಸಸ್ಗಾಗಿ ಬಹಳ ದಿನಗಳಿಂದ ನಮ್ಮ ಫುಲಾಬೆಯವರು, ಆಲೆಬ್ಬ ಫುಲಾಬೆಯವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ. ನಮಗೂ ಬೇರೆ ಕಾರ್ಯಕ್ರಮಗಳು ಇತ್ತು. ಅದಕ್ಕೆ ಅವರನ್ನು ಕರೆದಾಗ ನನ್ನ ದಯವಿಟ್ಟು ಕರಿಬೇಡಿ, ಆದ್ದರಿಂದ 6 ತಾರೀಕಿನಿಂದ 10 ತಾರೀಕುವರೆಗೆ ನಾನು ಎಲ್ಲಿಗೂ ಬರುವುದಿಲ್ಲ ಅಂತೇಳಿ ಅವರನ್ನು ನಮಗೆ ಸೂಚ್ಯವಾಗಿ ಹೇಳ್ತಾ ಇದ್ರು. ಆದ್ದರಿಂದ ಸುಂದರವಾದ ಕಾರ್ಯಕ್ರಮ ಮಾಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕೂಡ ನಮಗೆ ಒದಗಿಸಿಕೊಟ್ಟಿದ್ದೀರಿ. ನಿಜವಾಗಿ ನಾನು ನಾಳೆ ಬರುವವನು. ನಾಳೆ ನನಗೆ ಸ್ವಲ್ಪ ಇನ್ನಿತರ ಅರ್ಜೆಂಟ್ ಕೆಲಸ ಇದ್ದ ಕಾರಣ ನಾನು ಇವತ್ತೇ ಬಂದಿದ್ದೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಶುಭವನ್ನು ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.